ಹೈದ್ರಾಬಾದ್ ಒಳಗೆ ಸಂಕ್ರಾಂತಿ ಹೆಂಗೆ ಸೆಲೆಬ್ರೇಟ್ ಮಾಡ್ತಾರಂದ್ರೆ ಪ್ರತಿಯೊಬ್ಬರು ಮನೆ ಮುಂದೆ ನಿಮಗೆ ರಂಗೋಲಿ ನೋಡೋಕೆ ಸಿಗ್ಬೋದು. ಇಲ್ಲಿ ನೋಡಿ ನಾನು ತೋರಿಸ್ತೀನಿ ನೋಡಿ. ಪ್ರತಿಯೊಬ್ಬರು ಮನೆ ಮುಂದೆ ಅಂದ್ರೆ ಹೈದ್ರಾಬಾದ್ ಅಂದ್ರೆ ಆ ಕಡೆ ಹಳೆ ಹೈದ್ರಾಬಾದ್ ಅಲ್ಲ, ಇದು ಹೊಸ ಹೈದ್ರಾಬಾದ್. ಎಲ್ಲರ ಮನೆ ಮುಂದೆ ಕಂಪಲ್ಸರಿ ರಂಗೋಲಿ. ಸಂಕ್ರಾಂತಿ ಇಲ್ಲಿ ಭಾಳ ಗ್ರೇಟಾಗಿ ಸೆಲೆಬ್ರೇಟ್ ಮಾಡ್ತಾರೆ. ಭೋಗಿನೂ ಭಾಳ ಗ್ರ್ಯಾಂಡಾಗಿ ಸೆಲೆಬ್ರೇಟ್ ಮಾಡ್ತಾರೆ. ನಾವು ಬಿಜಾಪುರ ಒಳಗೆ ಬರೀ ಜಾತ್ರೆ ಇದ್ಮೇಲೆ ಅಷ್ಟೇ ಸೆಲೆಬ್ರೇಟ್ ಮಾಡ್ತೀವಲ್ಲ, ಬಟ್ ಈ ಕಡೆ ಹಂಗಿಲ್ಲ. ಇವರೆಲ್ಲ ಶಿಸ್ತಂಗೆ ರಂಗೋಲಿ ಹಾಕಿ ಅದು ಏನೇನೋ ಹಳದಿ ಕಲರ್ದು ಮನೆ ಮುಂದೆ ಸುರಿದು ಭಾಳ ಚಲೋ ಸೆಲೆಬ್ರೇಟ್ ಮಾಡ್ತಾರೆ. ಒಂದೊಂದು ಸ್ಟೇಟಿನ ಒಂದೊಂದು. ಅಲ್ಲಿ ನೋಡ್ರಿ ಒಬ್ರು ಅಜ್ಜಿ ಹೆಂಗೆ ರಂಗೋಲಿ ಹಾಕತ್ತದ. ಇದೇನು ನೀರು ಕಾಣಕತ್ತದಲ್ಲ, ಇವೆಲ್ಲ ಮನೆ ಮುಂದೆ ಕಸ ಹುಡುಗಿ ನೀರು ಹೊಡೆದಿದ್ದದ ಇದು. ಇಲ್ಲಿ ನೋಡಿ ಗೊಬ್ಬರದ ಜೊತೆಗೆ ಏನೋ ಹಚ್ಚಾರ ಅವ್ರು, ಗೊಬ್ಬರ ಹಾಕ್ಯಾರ. ಮತ್ತು ಇಲ್ಲೊಬ್ರು ಅಮ್ಮದರ ದಿನ ಮಾತಾಡ್ತಿರ್ತಾರೆ ಅವ್ರನ್ನ ಜೊತೆ. ಅವ್ರ ರಂಗೋಲಿ ತೆಗ್ದಾರ. ಹಾಯ್ ಚಪ್ಪಂಡಿ ಅಮ್ಮ. నువ్వేనా చీర కట్టుకునేది? చీర ఎవరా బాగా ఆలోచన చేస్తా. అది నాదే. నీదే? ఓకే ఓకే బాయ్ అమ్మ. హ్యాపీ సంక్రాంతి అమ్మ. ಇಲ್ಲಿ ನೋಡ್ರಿ ಪ್ರತಿ ಒಬ್ಬರು ಮನೆ ಮುಂದೆ ಸಿಗ್ತಾರೆ ನಿಮಗೆ. ವಾವ್, ಇವ್ರು ಎಷ್ಟು ಮಾಡ್ಯಾರ.